ಡಿ ಗ್ಯಾಂಗ್ನಿಂದ ಹತ್ಯೆಗೀಡಂತ ರೇಣುಕಾಸ್ವಾಮಿ ಅವರ ಕೊನೆಯ ಫೋಟೋಗಳು, ಕೊನೆಯ ಕ್ಷಣದ ಫೋಟೋಗಳು ರಿವ್ಯೂ ಆಗಿವೆ. ಹೀಗಾಗಿ ಇಡೀ ಕರ್ನಾಟಕವೇ ಬೆಚ್ಚಿ ಬಿದ್ದಿದೆ. ಆ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರಿದೆ. ಅವ್ರನ್ನ ನಾನು ಮಾತನಾಡಿಸ್ತೀನಿ. ಅಮ್ಮ, ಈಗ ಫೋಟೋಗಳು ಕೊನೆಯ ಕ್ಷಣದ ಚಿತ್ರಹಿಂಸೆ ಕೊಟ್ಟು ಕೊಂದಿರುವಂಥ ಫೋಟೋಗಳು ರಿವ್ಯೂ ಆಗಿದೆ. ನೀವು ಕೂಡ ಮೃತದೇಹವನ್ನು ತರೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಗಮನಿಸಿದ್ರಿ. ಆ ದೃಶ್ಯ ನೋಡಿ ಏನು ಅನ್ನಿಸ್ತಮ್ಮ? ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸರ್. ಅದು ಭಾಳ ಭಯಂಕರವಾಗಿತ್ತು. ಅವನ ಬಾಡಿ ನೋಡೋಕ್ಕೆ ನನಗಾಗಲಿಲ್ಲ. ಇವತ್ತು ನಾನು ಫೋಟೋ ಸಹಿತ ನೋಡಿಲ್ಲ ಸರ್. ನನಗೆ ಅದು ಧೈರ್ಯನೂ ಇಲ್ಲ. ಅದು ನೋಡಿದರೆ ನನಗೆ ತಡ್ಕೊಳ್ಳೋಕ್ಕೂ ಆಗ್ತಿಲ್ಲ ಸರ್. ಅದು ಫೋಟೋ ಯಾವ ರೀತಿ ಬೇಡ್ಕೊಂಡಿದ್ದಾನೆ ಅನ್ನೋದನ್ನು ನನ್ನ ಮಗಳಿಗೆ ತೋರಿಸ್ತೀನಿ ಅಂದ್ಲು. ನಾನು ಬೇಡ ಅಂತ ಹೇಳಿದ್ದೀನಿ ಸರ್. ನಾನು ನೋಡೋಕ್ಕೂ ಹೋಗಿಲ್ಲ. ಅದು ರೇಣುಕಾಸ್ವಾಮಿ ಸಾವಿಗೀಡಾದ ಸಂದರ್ಭದಿಂದಲೂ ಕೂಡ ಮನೆಯಲ್ಲಿ ಒಂದು ಆಕ್ರಂದನ ಮುಗಿಲು ಮುಟ್ಟಿದೆ. ಪ್ರತಿದಿನವೂ ಕೂಡ ಆತನ ಚಲನವಲನ ಯೋಚನೆ ಮಾಡ್ತಾ ಇದ್ದೀರಾ. ಯಾವ ರೀತಿ ಎದುರಿಸ್ತಾ ಇದ್ದೀರಾ ಮೇಡಮ್ ಈ ದಿನಗಳನ್ನ? ಏನು ಮಾಡೋಕ್ಕಾಗಲ್ವಲ್ಲ ಸರ್. ಮತ್ತು ದಿವಸ ಅವ್ನು ಬರ್ತಾನೆ ಅನ್ನೋದು, ಅವ್ನ ಹೆಸರಿಟ್ಟು ಕೂಗ್ತೀನಿ, ಸ್ವಾಮಿ ಬನ್ನಿ, ಊಟಕ್ಕೆ ಬಂದ್ಯಾ, ತಿಂಡಿ ತಿಂದ್ಯಾ, ಬಾರಪ್ಪ ಅಂತ ಕರಿತೀನಿ. ಒಂದೊಂದ್ಸಲ ನೆನಪಿಗೆ ಬರುತ್ತೆ. ದಿನ ನೆನಪಿಗೆ ಬರ್ತಾನೆ. ಒಳಗೆ ನುಂಗ್ಕೊಳ್ತೀನಿ ನಾನು ಹತ್ರ. ಮತ್ತು ನಮ್ಮ ಮನೆಯವರು ಹೋಗ್ತಾರೆ. ಅವ್ರಿಗೆ ಗೊತ್ತಿಲ್ದಾರ ಹಂಗೆ ಅಳ್ತೀನಿ ದಿವಸ ನೆನೆಸ್ಕೊಂಡು. ಅಷ್ಟೇ ಸರ್. ನನಗೆ ರೇಣುಕಾಸ್ವಾಮಿ ಅವ್ರ ಪತ್ನಿ ಸಹನಾ ಅವ್ರನ್ನ ಯಾವ ರೀತಿ ಸಮಾಧಾನ ಪಡಿಸ್ತೀರಮ್ಮ? ಅವಳಿಗೂ ಹೇಳ್ತೀವಿ, ನಾವು ಜೊತೆಯಲ್ಲೇ ಓಡಾಡ್ಕೊಂಡು ಅವಳ ಹತ್ರನೂ ಮಾತಾಡ್ಕೊಂತ, ಅವಳಿಗೂ ಯಾವುದು ನೆನಪಿ ಬರಬಾರ್ದು, ಅವಳ ಮನಸ್ಸು ನೋವಾಗಬಾರ್ದು ಅಂತನೋ ನಾವು ಎಲ್ಲ ಒಟ್ಟಿಗೆ ಜೊತೆಯಾಗಿ ಮನೆಯಲ್ಲಿ ಅವಳ ಜೊತೆಗೆ ಏನೇ ಒಳಗೆ ನೋವಿದ್ರು ಅವಳ ಜೊತೆಗೆ ಸುಮ್ಮನೆ ಮಾತಾಡ್ಕೊಂತ ನಾವು ಓಡಾಡ್ತಿದ್ವಿ. ಮನೆಗೆ ಆಧಾರ ಸ್ತಂಭ ಆಗಿದ್ದು ರೇಣುಕಾಸ್ವಾಮಿ. ಅವ್ರ ಅಜ್ಜಿಗೂ ಕೂಡ ಮೆಡಿಸಿನ್ ತರ್ತಿದ್ರು. ಆ ಸಂದರ್ಭದಲ್ಲಿ ಇವಾಗ ಅಜ್ಜಿಗೆ ಏನಾದ್ರು ಕೇಳ್ತಾ ಇರ್ತಾರೆ ರೇಣುಕಾಸ್ವಾಮಿನ? ಕೇಳ್ತಿರ್ತಾರೆ ಸರ್. ಅವ್ರಿಗೆ ನಾವು ಹೇಳಿದ್ದೀವಿ, ಆದರೂ ಅವರಿಗೆ ನೆನಪಿನ ಶಕ್ತಿ ಇಲ್ಲ. ಎಲ್ಲೋಗಿದ್ದಾನೆ ಏನು ಅಂತ ನಾವು ಇಲ್ಲ, ಬೇರೆ ಕಡೆಗೆ ಹೋಗಿದ್ದಾನೆ, ಅವನಿಗೆ ಬೇರೆ ಊರಲ್ಲಿದ್ದಾನೆ, ಯಾವಾಗಾರು ಬರ್ತಾನೆ, ಈಗ ಇಲ್ಲಿ ಮಾಡ್ತಿಲ್ಲ ಅಂತ ಹೇಳ್ತಿದ್ದೀವಿ. ಆದರೂ ಕೇಳ್ತಾರೆ. ಅಷ್ಟು ಹೇಳ್ತೀವಿ, ಆದರೂ ಪಾಪ ಅವ್ರಿಗೆ ನೆನಪಿರೋದಿಲ್ಲ. ಈ ಪವಿತ್ರ ಗೌಡ ಕೂಡ ಒಂದು ಹೆಣ್ಣು. ಈ ಥರ ಕೃತ್ಯ ರೇಣುಕಾಸ್ವಾಮಿ ಅವರ ಮೃತದೇಹದಲ್ಲಿ ಒಂದು ರಕ್ತದ ಕಲೆಗಳು ಕೂಡ ಪತ್ತೆ ಏನು ಪವಿತ್ರ ಗೌಡ ಅವರು ಇದರಲ್ಲಿ ಪತ್ತೆ ಆಗಿದೆ ಚಪ್ಪಲಿಯಲ್ಲಿ ಅಂತ ಹೇಳ್ತಿದಾರಮ್ಮ. ಏನು ಹೇಳ್ತೀನಿ ಅಂತ ಅವ್ರಿಗೆ? ಅವಳು ಒಂದು ಹೆಣ್ಣಾಗಿ ತಿಳ್ಕೊಬೇಕಾಗಿತ್ತು ಸರ್. ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ಕಾನೂನು ಅವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡುತ್ತೋ ಕೊಡಲಿ ಅಷ್ಟೇ. ನಾವು ಅವ್ರ ಬಗ್ಗೆ ಮಾತಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಅವ್ರು ಏನು ಮಾಡಿದಾರೋ ಕಾನೂನು ನೋಡುತ್ತೆ. ಪೊಲೀಸ್ನವರೆಲ್ಲ ಮಾಡಿದ್ದಾರೆ, ತನಿಖೆ ನಡೆಸಿದ್ದಾರೆ. ಚಾರ್ಜ್ ಶೀಟಲ್ಲಿ ಏನಾಗಿದೆ ಅಂತ ಅದು ಗೊತ್ತಾಗಿ ಅವ್ರಿಗೆ ಶಿಕ್ಷೆ ಕೊಡಬೇಕು ಅನ್ನೋದು ಅಷ್ಟೇ. ನಾನು ಯಾರ ಬಗ್ಗೆನೂ ಏನು. ಇವಾಗ ಜೈಲಲ್ಲಿ ರಾಜಾತಿಥ್ಯ ನೀಡ್ತಿದ್ದಾರೆ ಆರೋಪಿಗಳಿಗೆ ಎಂಬ ವಿಚಾರ ಕೇಳಿ ದಿಗ್ಭ್ರಮೆ ಆಗಿದ್ರೆ ನೀವು. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಏನು ಹೇಳ್ತೀರಾ? ಶಿಕ್ಷೆ ಅವ್ರಿಗೆ ಸಿಗುತ್ತೆ ಅಂತೀರಾ? ಅದೇ ಕಾನೂನಿಗೆ ಬಿಟ್ಟಿರೋದು ಸರ್. ಅದು ಕಾನೂನು ಏನು ಶಿಕ್ಷೆ ಕೊಡುತ್ತೋ ಅದನ್ನು ಕೊಡಲಿ. ಅದ್ರ ಮೇಲೆ ನಾವು ಸಮಾಧಾನವಾಗಿರ್ತೀವಿ. ಮತ್ತೇನಂದ್ರೂ ನಾವು ಶಿಕ್ಷೆ ಆದರೂ ಸಮಾಧಾನವಾಗಿರಲೇಬೇಕಲ್ವ. ನಾವು ಕೊಡಲಿ ಅಂತಲೇ ಕಾಯ್ತಿದ್ವಿ. ಕಾನೂನು ಮೇಲೆ ನಿಂತಿದ್ದೀವಿ ಸರ್. ನಾವು ಕೋರ್ಟಲ್ಲಿ ಏನು ತೀರ್ಮಾನ ಬರುತ್ತೋ ಅದ್ರ ಮೇಲೆ ನಿಂತಿದ್ದೀವಿ. ಈಗ ಸಹನಾ ಅವರು ಪ್ರೆಗ್ನೆಂಟ್ ಇದ್ದಾರಮ್ಮ. ಆ ರೂಪದಲ್ಲಿ ಏನಾದ್ರು ಮಗನ ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಹೌದು, ಆ ಮಗುನೇ ರೇಣುಕಸ್ವಾಮಿ ಬರ್ತಾನೆ ಅಂತಲೇ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಅವನನ್ನೇ ನಾವು ರೇಣುಕಸ್ವಾಮಿ ಅಂದ್ಕೊಂಡು ಸಾಕ್ತೀವಿ ಸರ್. ಒಟ್ಟಾರೆ ಇದಿಷ್ಟು ಮೃತ ರೇಣುಕಾಸ್ವಾಮಿ ಅವರ ತಾಯಿಯವರ ಮಾತು. ಕ್ಯಾಮ್ರಾಮನ್ ಅರ್ಜುನ್ ಜೊತೆ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.